ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಅಮೃತಧಾರೆ ಧಾರಾವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಅಪ್ಪನ ಸಮಾಧಿಯನ್ನು ಬಿಡದ ಜಯದೇವ್, ಇನ್ನೂ ಏನೇನು ನೋಡಬೇಕು? ಅಮೃತಧಾರೆ ಧಾರಾವಾಹಿಯಲ್ಲಿ ಮಲ್ಲಿ ಮತ್ತು ಸುನಿ ನಿಶ್ಚಿತಾರ್ಥದ ಸಂಭ್ರಮ ನೆರವೇರಿದೆ. ಮಲ್ಲಿಯ ಬದುಕಿನಲ್ಲಿ ಆಶಾ ಕಿರಣ ಮೂಡಿದ್ದು, ಮಲ್ಲಿ ವಿಪರೀತವಾಗಿ ಸುನಿಯನ್ನು ಹಚ್ಚಿಕೊಂಡಿದ್ದಾಳೆ, ಮನಸಾರೆ ಪ್ರೀತಿ ಮಾಡುತ್ತಿದ್ದಾಳೆ. ಆದರೆ ಸುನಿಯದ್ದು ಮುಖವಾಡದ ಪ್ರೀತಿ. ತಾನು ಹಿಂದೆ ಬಿದ್ದ ಮಲ್ಲಿ ಬೇರೆ ಯಾರೂ ಅಲ್ಲ, ಬದಲಿಗೆ ತನ್ನ ಬಾಸ್ ಜಯದೇವ್ ಪತ್ನಿ ಎಂದು ತಿಳಿದ ಮೇಲೆ ವಿಚಲಿತಗೊಂಡಿರುವ ಸುನಿ ನೇರವಾಗಿ ಬಂದು ಜಯದೇವ್ ಬಳಿ ವಿಚಾರಿಸಿದ್ದಾನೆ. ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ ಎಂದು ಹೇಳಿದ್ದಾನೆ. ಆದರೆ ಜಯದೇವ್ ಮತ್ತೊಮ್ಮೆ ತನ್ನ ಮಾತುಗಳಿಂದ ಮರಳು ಮಾಡಿದ್ದಾನೆ. ತನ್ನ ಅಣ್ಣ ಅತ್ತೆಗೆ ಜೊತೆ ಸೇರಿ ಮಲ್ಲಿ ತನಗೆ ದ್ರೋಹ ಎಸೆದಳು ಎಂದು ಹೇಳುವ ಜಯದೇವ್, ನಿನ್ನ ಹಿಂದೆ ನಾನು ಇದ್ದೇನೆ, ಹೆದರಬೇಡ ಎನ್ನುತ್ತಾನೆ. ಸುವರ್ಣ ಅವಕಾಶ ನಿನ್ನ ಹತ್ತಿರ ಇದೆ, ಉಪಯೋಗ ಮಾಡಿಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು, ಎಡಗಾಲಿನಲ್ಲಿ ಒದೆಯೋದು ನಿನಗೆ ಬಿಟ್ಟಿದ್ದು ಎಂದು ಭಾವನಾತ್ಮಕವಾಗಿ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ. ಮತ್ತೊಂದು ಕಡೆ ಧಾಮ್ ಧೂಮ್ ಅಂತ ಮದುವೆ ಮಾಡದಿದ್ದರೂ ತನ್ನ ಕೈಲಾದಷ್ಟು ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂದುಕೊಂಡಿರುವ ಗೌತಮ್, ಸದ್ಯ ಮಲ್ಲಿಯ ಮುಂದಿನ ಬದುಕು ಚೆನ್ನಾಗಿರಬೇಕು, ಯಾವುದೇ ತೊಂದರೆ ಜಯದೇವ್ ಕಡೆಯಿಂದ ಆಗಬಾರದು ಎನ್ನುವ ಉದ್ದೇಶದಿಂದ ಜಯದೇವ್ ಕಡೆಯಿಂದ ಶಾಶ್ವತವಾಗಿ ಮಲ್ಲಿಗೆ ಮುಕ್ತಿ ಕೊಡಿಸಬೇಕೆಂದು ಗೌತಮ್ ಅಂದುಕೊಂಡಿದ್ದಾನೆ. ಡಿವೋರ್ಸ್ ಪೇಪರ್ಗೆ ಜಯದೇವ್ ಬಳಿ ಸಹಿ ಮಾಡಿಸಿಕೊಂಡು ಬಾ ಎಂದು ತನ್ನ ಆಪ್ತಮಿತ್ರ ಆನಂದ್ನ ಕಳಿಸಿದ್ದಾನೆ. ಆದರೆ ತಂದೆಯ ಸಮಾಧಿ ಮೇಲೆ ಕೂಡ ಕಣ್ಣು ಹಾಕಿರುವ ಜಯದೇವ್, ಡಿವೋರ್ಸ್ ಪೇಪರ್ ಮೇಲೆ ಸಹಿ ಹಾಕು ಎಂದು ಹೇಳಲು ಬಂದ ಆನಂದ್ಗೆ ಎದುರು ಷರತ್ ಹಾಕಿದ್ದಾನೆ. ತಂದೆಯ ಸಮಾಧಿಯ ಜಮೀನಿನನ್ನು ನನಗೆ ಬರೆದುಕೊಟ್ಟರೆ ನಾನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತೀನಿ ಅಂತ ಜಯದೇವ್ ಹೇಳಿದ್ದಾನೆ. ಗೌತಮ್ಗೆ ಮಲ್ಲಿಯ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತ ಹೇಳಿ ಅವನ ಅಪ್ಪನ ಸಮಾಧಿ ಮುಂದೆ ಹೋಗಿ, ಈ ಸಮಾಧಿನೂ ಮುಖ್ಯ, ಆದರೆ ಮಲ್ಲಿ ಜೀವನ ಇದಕ್ಕಿಂತ ಮುಖ್ಯ ಅಂತ ಹೇಳಿ ತನ್ನ ಅಪ್ಪನ ಸಮಾಧಿಯ ಇರುವ ಜಾಗವನ್ನು ಜಯದೇವ್ ಹೆಸರಿಗೆ ಬರೆದು ಕೊಡ್ತಾನೆ. ಆಮೇಲೆ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸ್ಕೊಂಡು ಬರ್ತಾರೆ. ಇನ್ನು ಸುನಿ ಸದ್ಯ ಅಡ್ಡಕತ್ತರಿಯಲ್ಲಿ ಸಿಲುಕಿದ್ದಾನೆ. ಮುಂಬರುವ ದಿನಗಳಲ್ಲಿ ಸುನಿ ಯಾರ ಪರ ನಿಲ್ಲುತ್ತಾನೆ? ಜಯದೇವ್ಗೆ ಸೆಡ್ಡು ಹೊಡೆಯುತ್ತಾನಾ ಅಥವಾ ಮಲ್ಲಿಗೆ ಮೋಸ ಮಾಡುತ್ತಾನ ಎನ್ನುವುದು ಕೂಡ ಕಾದು ನೋಡಬೇಕಿದೆ. ಜಯದೇವ್ ಮತ್ತು ದಿಯಾ ನಡುವಿನ ಆಸ್ತಿ ಕಲಹ ಕೂಡ ಇನ್ನು ನೋಡುವುದು ಬಾಕಿ ಇದೆ. ಥ್ಯಾಂಕ್ ಯು.